ಗದಗ ನಗರದಲ್ಲಿ ನಡೆಯುತ್ತಿರುವ ಹರಿಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಬಂತು. ದ್ಯಾಮಮ್ಮನ ತವರ ಮನೆ ಅಂತ ಹೇಳಲಾಗುವ ಒಕ್ಕಲಗೆರೆ ಓಣಿಯಲ್ಲಿ ವಿಧಿವಿಧಾನಗಳಿಂದ ತಾಯಿಯ ಆರಾಧನೆ ಮಾಡ್ತಾ ಬರಲಾಗಿದೆ. ಹರಿಜಾತ್ರೆಯನ್ನ ಭಂಡಾರ ಜಾತ್ರೆಯನ್ನಾಗಿಸಿದ ಒಕ್ಕಲಗೆರೆ ಭಕ್ತರು ಉತ್ಸವದ ಮೂಲಕ ಗಂಡನ ಮನೆ ಅಂತಾನೆ ಕರೆಯಲಾಗುತ್ತಿರುವ ಕಿಲ್ಲಾವೋಣಿಗೆ ಕರೆತಂದು ಅಲ್ಲಿರುವ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೀಗ ಕಿಲ್ಲಾವೋಣಿಯ ಸದ್ಭಕ್ತರು ತಾಯಿಯನ್ನು ಸಂತಸದಿಂದ ಬರಮಾಡಿಕೊಂಡರು. ಇದ್ರ ಬಗ್ಗೆ ಏನಂತಾರೆ ಬನ್ನಿ ನೋಡ್ಕೊಂಡು ಬರೋಣ. ಗದಗಿನ ಗ್ರಾಮ ದೇವತೆಗಳಾದ ದ್ಯಾಮವ್ವ ದುರ್ಗವ್ವ ಗುಡಿ ಜಾತ್ರಾ ಮಹೋತ್ಸವ ಮುಗಿದ ಕಾರಣ ಮಹಾಚಂಡಿಕಾಯಾಗ ಮಾಡಿರ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಮಳೆ ಬೆಳೆ ಎಲ್ಲ ಸಂಪೂರ್ಣವಾಗಿ ಚಲೋ ಬರಲಿ ಅಂತೇಳಿ ಚಂಡಿಕಾ ಹೋಮ ಮಾಡೈತಿ. ಆಮೇಲೆ ಎಲ್ಲ ಭಕ್ತರು ಇವತ್ತು ಉಡಿ ತುಂಬಾಕತ್ತಾರ. ಅನ್ನ ಸಂತರ್ಪಣೆನೂ ಐತಿ. ಮಹಾಚಂಡಿಕಾಯಾಗ ಮಾಡಿರೋ ಉದ್ದೇಶ ನಮ್ಮ ಗದಗ ಗ್ರಾಮ ದೇವತೆಗಳ ಆಶೀರ್ವಾದ ಹಾಗೂ ಗ್ರಾಮ ದೇವತೆಗಳಿಗೆ ಶಕ್ತಿ ತುಂಬುವುದರ ಸಲುವಾಗಿ ಮಹಾಚಂಡಿಕಾಯಾಗ ಮಾಡ್ಯಾರ. ಅದರಿಂದ ಮಳೆ ಬೆಳೆ ಎಲ್ಲ ಸಂಪೂರ್ಣ ಚಲೋ ಬರ್ತಾವೆ, ಯಾವುದೋ ರೋಗ ರುಜಿನಗಳು ಬರಬಾರ್ದು ಅಂತೇಳಿ ಈ ಚಂಡಿಕಾಯಾಗ ಹಮ್ಮಿಕೊಳ್ಳಲಾಗಿದೆ. ಶರಣಪ್ಪ ಚೌಡಿ, ಗುಡಿ ದ್ಯಾಮವ್ವ ದುರ್ಗ ಗುಡಿ ಟ್ರಸ್ಟ್ ಕಮಿಟಿ ಸದಸ್ಯರು. ಹರಿ ಓಂ. ಗದಗ್ನಲ್ಲಿ ಇದು ದ್ಯಾಮವ್ವ ದುರ್ಗವ್ವ ಜಾತ್ರೆಯ ಒಂದು ದೊಡ್ಡ ಅದ್ದೂರಿಯಾದ ಒಂದು ಜಾತ್ರೆ ನಡೀತು. ಇಲ್ಲಿ ದ್ಯಾಮವ್ವ ದುರ್ಗವ್ವ ನೋಡ್ರಿ 9 ದಿನ ತವ್ರ ಮನೆಗೆ ಹೋಗಿರ್ತಾರೆ. ಅಲ್ಲಿ ಅವರಿಗೆ ಎಲ್ಲಾ ಸಂಭ್ರಮದಿಂದ ಅವರಿಗೆ ಜಾತ್ರೆಯಲ್ಲಿ ಉಡಿ ತುಂಬುವುದು ಎಲ್ಲ ಕಾರ್ಯಕ್ರಮ ಇಟ್ಕೊಂಡು, ಆಮೇಲೆ ಮನರಂಜನೆ ಕಾರ್ಯಕ್ರಮ, ಸಹಸ್ರನಾಮಾವಳಿ ಹೇಳೋದು, ಇದನ್ನೆಲ್ಲ ಇಟ್ಕೊಂಡು ಅಲ್ಲಿ ಭರ್ಜರಿಯಾಗಿ ತವ್ರ ಮನೆಯಿಂದ ಖುಷಿಯಿಂದ ಅಲ್ಲಿ 9 ದಿನ ಮಾಡಿ ಅಲ್ಲಿಂದ ತವ್ರ ಮನೆಗೆ ಇಲ್ಲಿ ಕರ್ಕೊಂಡ್ ಬರ್ತಾರೆ ದುರ್ಗಮ್ಮನ ಗುಡಿಗೆ. ಆದ್ರ ಅಮ್ಮನ ಇಚ್ಛೆ ಅಂತೆ ಅಮ್ಮ ಹೇಳ್ತಾರೆ, ನಾನು ಹುಣ್ಣಿಗೆ ಬರ್ತೀನಿ, ರಾಖಿ ಕಟ್ಟು ಬರ್ತೀನಿ, ನನ್ನ ತವರ ಮನೆಗೆ ಇನ್ನೊಂದು 2 ದಿನ ಬಿಟ್ಟು ಬರ್ತೀನಿ ಅಂತ. ದೇವಲೋಕಕ್ಕೂ ಇದು ತವರ ಮನೆದು ಗಂಡನ ಮನೆದು ಅನ್ನೋದು ಎಲ್ಲಾರ್ಗೂ ಐತ್ರಿ. ನಮಗೂ ಎಲ್ಲರಿಗೂ ಮನುಷ್ಯನಿಗೆ ಇಷ್ಟ ತವರ ಮನೆ ಗಂಡನ ಮನೆ ಅನ್ನೋದು ಒಂದು ದೇವ್ರಿಗೂ ಬಹಳ ದೊಡ್ಡ ಭಾಗ್ಯ. ಇದು ನಮ್ ನೋಡೋದೇ ಒಂದು ದೊಡ್ಡ ಭಾಗ್ಯ. ಇದು ನಾವು 12 ವರ್ಷಕ್ಕೊಮ್ಮೆ ಬರುತ್ತೆ. ಈ ಸಲ 18 ವರ್ಷಕ್ಕೊಮ್ಮೆ ಮಾಡಿದ್ದಾರೆ. ಇದು ನೋಡಿದೇ ಒಂದು ದೊಡ್ಡ ಪುಣ್ಯ ನಮಗೆ. ಇಲ್ಲಿ ಅದ್ದೂರಿಯಾಗಿ ಕರ್ಕೊಂಡ್ಬಂದು ದೇವಿಗೆ ಮತ್ತು ಉಡಿ ತುಂಬಿ ಇಲ್ಲಿ ಮಹಾಪ್ರಸಾದ ಮಾಡಿ ಹಾಗೂ ನವಚಂಡಿ ಹೋಮ ಮಾಡಿ ಇಲ್ಲೂ ಎಲ್ಲ ಅದ್ದೂರಿಯಾಗಿ ಎಲ್ಲರೂ ನಮ್ಮ ಬಂಧು ಬಳಗಕ್ಕೆ ನಾವು ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ನಾವು ಉಡಿ ತುಂಬಿರಿ. ಇದು ನೋಡೋದೇ ಒಂದು ನಮ್ಮ ಪುಣ್ಯ. ಆಗ ದೇವಿಯ ಪವಾಡ ಅಂತೂ ತುಂಬಾ ಅದ್ಭುತವಾಗಿದೆ. ಅದು ಇನ್ನೂ ಯಜ್ಞ 7 ಗಂಟೆಗೆ ಯಜ್ಞ ಶುರು ಆಗಿತ್ರಿ. ಯಜ್ಞ ಮುಗಿದ ಮೇಲೆ 1 ತಾಸು ಆಯ್ತು. ಮತ್ತೆ ಇಲ್ಲೆಲ್ಲ ಮಹಾಪ್ರಸಾದ, ಉಡಿ ತುಂಬೋ ಕಾರ್ಯಕ್ರಮ, ದರ್ಶನ ಎಲ್ಲ ಇಲ್ಲಿ ಗದಗಿನ ಬಂಧು ಬಳಗದವ್ರೆಲ್ಲ ಬಂದು ಆಮೇಲೆ ಭಂಡಾರ ಜಾತ್ರೆ ಮಾಡಿದ್ರಿ. 5 ಟನ್ ಅಷ್ಟು ಭಂಡಾರ ತಂದು ಇಲ್ಲೆಲ್ಲ ಜಾತ್ರೆ ಮಾಡಿದ್ವು. ತುಂಬಾ ನೋಡುವಂಗಿತ್ತು. ಮೈಯೆಲ್ಲ ರೋಮಾಂಚನಗೊಳಿಸುವಂತ ಇದು ಒಂದು ದೃಶ್ಯ. ಇದು ಕಲಿಯುಗದಾಗೂ ನಾವಿಷ್ಟು ಅದ್ಭುತ ಪವಾಡಗಳನ್ನ ದೇವಿ ಪವಾಡಗಳನ್ನ ನೋಡಾಕತ್ತೀವಿ. ಇದು ನಮ್ಮ ಪುಣ್ಯ. ಇಷ್ಟು ಹೇಳಿ ದೇವಿ ಮಹಾತ್ಮೆಗೆ ಶರಣ. ಶೋಭಾ ಕಬಾಡಿ, ಗದಗ. ನಮ್ಮ ಗದಗಿನ ಗ್ರಾಮ ದೇವತೆಯಾದ ದ್ಯಾಮವ್ವ ದುರ್ಗವ್ವ ದೇವಿಯ ಹರಿಜಾತ್ರೋತ್ಸವದ ಅಂಗವಾಗಿ ಅವಳು ತವರು ಮನೆಯಿಂದ ಗಂಡನ ಮನೆಗೆ ಬಂದು ಇಲ್ಲಿ ಸ್ಥಾಪನೆಗೊಂಡಿದ್ದ ಸಲುವಾಗಿಯೂ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಸುಮಾರು 12:30 ತನಕ ನವಚಂಡಿ ಯಜ್ಞ ಇಲ್ಲಿ ಕೈಗೊಳ್ಳಲಾಯಿತು. ಇದರಿಂದ ಮತ್ತು ನವದುರ್ಗೆ ಸಮೇತ ನವಚಂಡಿ ಹೋಮವು ಇಲ್ಲಿ ಮಾಡಲಾಯಿತು. ಇಲ್ಲಿ ಸಮಸ್ತ ಗದಗಿನ ಸುತ್ತಮುತ್ತಲಿನ ಹಳ್ಳಿಯವರಿಗೂ ಎಲ್ಲರಿಗೂ ದೇವಿಯು ಸಕಲ ಐಶ್ವರ್ಯ ಆರೋಗ್ಯ ಎಲ್ಲವೂ ಕೊಟ್ಟು ಕರುಣಿಸಲಿ ಎಂದೂನೇ ಇದು ಪೂಜೆ ಪುನಸ್ಕಾರ ಆಯ್ತಂತ ಹೇಳಿಕೊಳ್ಳಲು ನಾವು ಇಷ್ಟಪಡ್ತೇವೆ. ಅನಿತಾ ಅರುಣ್ ವೆರ್ಣೇಕರ್, ಗದಗ್. ಇವತ್ತಿನ ದಿವಸ ಬಹಳ ಸಂತೋಷದ ದಿವಸ ಮತ್ತು ಬಹಳ ಹೆಮ್ಮೆ ದಿವಸ. ಇದು ನಮ್ಮ ದ್ಯಾಮವ್ವ ದುರ್ಗಮ್ಮ ಜಾತ್ರೆ ಏನಾಗುತ್ತಲ್ಲ, ಇದು 12 ವರ್ಷಕ್ಕೊಮ್ಮೆ ಆಗೋದು. ಈ ಸತಿ ಕರೋನಾ ಇದ್ದಿದ್ರಿಂದ 18 ವರ್ಷಕ್ಕಾಗಿತ್ತು. ಆದ್ರಿಂದ ಈ ಸತಿ દર ವರ್ಷದಕ್ಕಿಂತ ಈ ವರ್ಷ ಬಹಳ ಎಲ್ಲ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಕೂಡಿದ್ರು, 1000 ಜನ ಕೂಡಿದ್ರು. ಭಾರಿ ಒಳ್ಳೆ ರೀತಿಯಿಂದ ಈ ಸಂಭ್ರಮ ನಡೀತು. ಇವತ್ತಿನ ದಿವಸ ಅಲ್ಲಿಂದ ತವರು ಮನೆಯಿಂದ ಗಂಡನ ಮನೆಗೆ ಬಂದಿದ್ದ ದ್ಯಾಮವ್ವ ದುರ್ಗವ್ವ. ಆ ದುರ್ಗವ್ವಗೆ ಬನ್ನಿ ಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತು ಆ ನಿಮಿತ್ತ ಆ ದ್ಯಾಮವ್ವ ದುರ್ಗವ್ವಗೆ ಒಂದು ಶಕ್ತಿ ತುಂಬುವ ಸಲುವಾಗಿ ಒಂದು ನವಚಂಡಿ ಹೋಮ ಅನ್ನೋದು ಒಂದು ದೊಡ್ಡ ಯಜ್ಞವನ್ನು ಮಾಡೈತಿ. ಇವತ್ತು ಈ ನವಚಂಡಿ ಅಂದ್ರೆ ನವದುರ್ಗಿಯವ್ರಿಗೇನ ಆಹ್ವಾನ ಮಾಡೋದು.
ಆಹ್ವಾನ ಮಾಡಿ ಈ ದ್ಯಾಮವ್ವ ದುರ್ಗವ್ವಗೆ ಒಂದು ಶಕ್ತಿ ತುಂಬುದು ಮತ್ತು ಇದು ಜನಕಲ್ಯಾಣಕ್ಕಾಗಿ ನಮ್ಮ ಗದಗಿನ ಸುತ್ತಮುತ್ತಲ ಗ್ರಾಮ ದೇವತೆಗೆ ಗದಗಿನ ಈ ಗ್ರಾಮದ ಜನರಿಗೆ ಯಾವುದೇ ತೊಂದರೆ ಆಗದಂತ ಒಂದು ಆರೋಗ್ಯ ದೇವತೆ ಐತಿ, ಯಾವುದೋ ತೊಂದರೆ ಆಗಲ್ದಂತ, ಯಾವುದೋ ಆರೋಗ್ಯಕ್ಕೆ ಇದು ಆಗದ ಕೆಳಕನ್ನ ಆಗ್ಲದಂತದ ಮಾಡಕ್ಕೆ ನಮ್ಮ ದ್ಯಾಮವ್ವ ದುರ್ಗವ್ವ ಏನಾದ್ರು ಇಲ್ಲಿ ಬಂದು ನಾವು ಮಾಡ್ತೀವಿ. ಆ ಶಕ್ತಿ ತುಂಬುತ್ತಾ ಇವತ್ತು ನವದುರ್ಗಿಯರು ಚಂಡಿ ಹೋಮ ಹಾಕೈತಿ. ಇವತ್ತು ಬೆಳಗಿನಿಂದ 7 ಜನ ಪುರೋಹಿತರು ಸೇರಿ ಆ ಹೋಮ ಯಜ್ಞವನ್ನು ಮಾಡೈತಿ. ಒಂದು ಬೆಳಗ್ಗೆ 8 ಗಂಟೆ ಕುಂತು 12:30 ಗಂಟೆಗೆ ಮುಗಿದೈತಿ. ಇವತ್ತು ಸಂಪನ್ನ ಆಗೈತಿ, ಪೂರ್ಣಾವತಿ ಆಗೈತಿ. ಮತ್ತೀಗ ಈ ಇದರಿಂದ ಈ ರೈತರಿಗೆ ಮೇನ್ ಅಂತಂದ್ರೆ ಮಳಿ ಇಲ್ಲ, ಈ ಸರ್ತಿ ಬಹಳ ಬರಗಾಲ ಪರಿಸ್ಥಿತಿ, ಮೇಲೆಲ್ಲ ಉತ್ತರ ಪ್ರದೇಶ ಎಲ್ಲ ತುಂಬಿ ಹರಿದು ಹೊಂಟಾವು. ಆದ್ರಪ್ಪ ನಮ್ಮ ಗದಗಿನ ಉತ್ತರ ಪ್ರದೇಶಕ್ಕೆ ಏನು ಮಳಿ ಇಲ್ಲ, ಏನಿಲ್ಲ, ಭಾರಿ ರೈತರು ಬಹಳ ಕಂಗಾಲಾಗ್ಯಾರ. ಈ ದೃಷ್ಟಿಯಿಂದ ಇದೊಂದು ಲೋಕ ಕಲ್ಯಾಣಕ್ಕಾಗಿ, ಒಂದು ಜನರ ಕಲ್ಯಾಣಕ್ಕೆ, ಒಂದು ರೈತರ ಕಲ್ಯಾಣಕ್ಕಾಗಿ ಈ ಒಂದು ನವಚಂಡಿ ಹೋಮ ಅನ್ನೋ ಆಯೋಜನೆ ಮಾಡಬೇಕಂತಂದು ಒಂದು ವಿಚಾರ ಮಾಡಿಕೊಂಡು ನಮ್ಮ ಕಮಿಟಿಯವರು ಇದನ್ನೊಂದು ಆಯೋಜನೆ ಮಾಡಿ ನವಚಂಡಿ ನವದುರ್ಗಿಯರ ಆಹ್ವಾನ ಮಾಡಿ ಇದು ಒಂದು ದೊಡ್ಡ ಒಂದು ಯಜ್ಞವನ್ನು ಇವತ್ತು ಸಂಪನ್ನ ಆಗೈತಿ, ಪೂರ್ಣಾವತಿನೂ ಆಗೈತಿ. ಇದ ನಂತರ ಈಗ ಊಟದ ವ್ಯವಸ್ಥೆ ಐತಿ. ಅದು ಸದ್ಭಕ್ತರಲ್ಲಿ ನಾನು ಗದಗದಿಂದ ಅರುಣ್ ತುಕಾರಾಮ್ ವೇರ್ಣೇಕರ್. ನಮಸ್ಕಾರ. ಗದಗ ಬೆಟಗೇರಿ ಹೊಳಿ ನಗರದ ಗ್ರಾಮ ದೇವತೆಯಾದಂಥ ದ್ಯಾಮವ್ವ ಮತ್ತು ದುರ್ಗಮ್ಮ ಇವರ ಹರಿಜಾತ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆದೈತಿ. ಈ ಸಲ ಕಾರಣಾಂತರಗಳಿಂದ 18 ವರ್ಷಕ್ಕೆ ಆಗೈತಿ. ಇದು ಹಿಂದಿನ ಜಾತ್ರೆ ನಾವು ನೋಡಿದ್ವಿ, ಅದು ಇಷ್ಟು ವಿಜೃಂಭಣೆಯಿಂದ ಆಗಿದ್ದಿಲ್ಲ. ಈ ಸಲ ಮಾತ್ರ ಐತಿಹಾಸಿಕ ಜಾತ್ರೆ ಇದು. ಇಡೀ ನಮ್ಮ ಗದಗ ಜಿಲ್ಲೆಯೊಳಗೆ ಇಂಥ ಜಾತ್ರೆ ಮಾಡಲಿಕ್ಕಿಲ್ಲ. ಎಲ್ಲ ಊರಿಂದನೂ ಈ ಜನ ಬಂದಿದ್ದಾರೆ. ಇಲ್ಲಿ ಒಂದು ಹೇಳ್ಬೇಕಂದ್ರೆ ಈ ಜಾತ್ರೆ ನೋಡಿ ದೇವಿಯೂ ಸಂತೃಪ್ತಿ ಆಗ್ಯಾಳ. ಇಲ್ಲಿರ್ತಕ್ಕಂಥ ಎಲ್ಲ ಜನರು ಬಹಳ ಸಂತೃಪ್ತಿ ಆಗ್ಯಾರ ಈ ಜಾತ್ರೆ ನೋಡಿ. ಎಲ್ಲ ಮನೆಯಾಗೂ ತಮ್ಮ ಹೆಣ್ಮಕ್ಳನ್ನ ಅಕ್ಕಂಗರನ್ನ ಕರೆಸಿ ಉಡಿ ತುಂಬುದಾಗಿರ್ಬೋದು ಎಲ್ಲ ಚಲೋ ಮಾಡ್ಯಾರ. ಇದು ಇವತ್ತಿನ ದಿವಸ ಇಲ್ಲಿ 8 ದಿವಸ ಅಲ್ಲಿ ಕಾರ್ಯಕ್ರಮ ಇತ್ತು ತೋರ್ ಮನೆಯೊಳಗೆ. ಇವತ್ತು ಗಂಡು ಮನೆಗೆ ಬಂದ ದೇವಿ ಇಲ್ಲೇ ಇವತ್ತು ದಿವಸ ಚಂದ್ರಿಕಾ ಹೋಮ ಮಾಡಿದ್ದಾರೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಜನರಿಗೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆ ಮಳಿ ಬೆಳೆ ಚೆನ್ನಾಗಾಗ್ಲಿ, ಈ ಮುಖಾಂತರ ಲೋಕ ಕಲ್ಯಾಣ ಆಗ್ಲಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಹೋಮ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಉದ್ದೇಶ. ಇಷ್ಟ ಹೇಳಿದೆ. ಇವತ್ತಿನ ದಿವಸ ಇಲ್ಲಿ ದ್ಯಾಮವ್ವ ದುರ್ಗಮ್ಮನ ಗುಡಿ ಹೋಮದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಬೆಳಿಗ್ಗೆ 8 ಗಂಟೆಗೆ ಶುರುವಾಗಿದ್ದ ಹೋಮ 12:30 1 ಗಂಟೆವರೆಗೆ ಮುಗೀತು. ದೊಡ್ಡ ಹೋಮ ಆಯ್ತು. ಒಂದು 7-8 ಜನ ಭಕ್ತರು ಸೇರಿ ಎಲ್ಲ ಒಂದು ದೊಡ್ಡ ಹೋಮ ಮಾಡಿದ್ರು, ನವಚಂಡಿ ಹೋಮನ. ಉದ್ದೇಶ ಏನಂತಂದ್ರೆ ಇಲ್ಲಿ ಗದಗಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ, ಅದು ರೈತ ಬಾಂಧವರಿಗೆ ಎಲ್ಲರಿಗೂ ಚಲೋ ಆಗಲಿ ಅಂತೇಳಿ ಒಂದು ಹೋಮ ಮಾಡ್ಯಾರ. ಇಲ್ಲಿ ಸಾವಿರಾರು ಭಕ್ತರು ಸೇರ್ಯಾರ. ಇದೊಂದು ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಾವು 2008ರಲ್ಲಿ ನೋಡಿರೋದು. ಇದು 12 ವರ್ಷಕ್ಕೊಮ್ಮೆ ಆಗೋ ಜಾತ್ರೆ. ಈ ಸರ್ತಿ 18 ವರ್ಷಕ್ಕೆ ಮಾಡ್ಯಾರ, ಬಹಳ ಅದ್ದೂರಿಯಾಗಿ ಮಾಡ್ಯಾರ. ಅಮ್ಮ ಈಗ ಮೊನ್ನೆ 26ನೇ ತಾರೀಕಿಗೆ ತವ್ರ ಮನೆಗೆ ಬಂದಿದ್ದ ಕಾರಣಕ್ಕೆ ಇವತ್ತು ಹೋಮ ಇಟ್ಕೊಂಡಿದ್ರು ನಾವು ಚಂಡಿ ಹೋಮನ. ಅದೇ ಅಮ್ಮನ ದರ್ಶನಕ್ಕೆ ಬಹಳ ಜನ ಬಂದು ಉಡಿ ತುಂಬಾಕತ್ತಾರ. ಅನ್ನ ಸಂತರ್ಪಣೆ ಇದೆ, ಅನ್ನ ಸಂತರ್ಪಣೆಕ್ಕೆ ಬಹಳ ಜನ ಭಕ್ತರು ಕೂಡ್ಯಾರ. ಇಲ್ಲಿ ಸಾವಿರಾರು ಜನ ಕೂಡ್ಯಾರ. ಇದೆಲ್ಲ ನೋಡ್ಲಿಕ್ಕೆ ಬಹಳ ಸಂತೋಷದ ವಿಷಯ ಇವತ್ತು ನಮಗೆ. ಅಂದ್ರೆ ಮೊದಲಿದ 2008 ನಾವು ಬಹಳ ಎಲ್ಲ ಚಿಕ್ಕವರಿದ್ವಿ. ಇವತ್ತು ನಮಗೆ ಅದ್ರ ಬಗ್ಗೆ ಏನೋ ಅಷ್ಟು ಮಾಹಿತಿ ಇದ್ದಿಲ್ಲ. ಇವತ್ತು ಎಲ್ಲ ಗೊತ್ತಾಗ್ತಾ ಇದೆ. 18 ವರ್ಷದ ನಂತರ ಇವತ್ತು ನಮ್ಗೆ ಇದು ಏನು ಇದ್ರದ್ದು ಪವಾಡ ಅನ್ನೋ ದೇವಿದ ಗೊತ್ತಾಯ್ತು. ಬಹಳಷ್ಟು ಇಲ್ಲಿ ಗದಗ ಅಂತ ಅಲ್ಲ, ಬಹಳ ಹೊರಗಿನಿಂದನೂ ಬೇರೆ ಬೇರೆ ಊರಿನಿಂದನೂ ಬಹಳಷ್ಟು ಜನ ಬಂದಾರ ಮಾನ ಸಂತರ್ಪಣೆಗೆ. ಇಷ್ಟೇ ಹೇಳಿ. ಓಂ ಶ್ರೀ ದ್ಯಾಮವ್ವ ದುರ್ಗಮ್ಮ ದೇವಸ್ಥಾನದ ದೇವಿಗೆ ಅವರ ಪಾದಾರ್ಪಣೆಯೊಂದಿಗೆ ನಮ್ಮ ಈ ಶೃಂಗಾರವಣಿಯ ಗುರು ಹಿರಿಯರಲ್ಲಿ ಒಂದು ಎಲ್ಲರೂ ಸೇರಿ ಮಾಡುವಂತ ಈ ಜಾತ್ರೆ ಹರಿ ಜಾತ್ರೋತ್ಸವ. ಈ ಜಾತ್ರೋತ್ಸವದ ಅಂಗದಲ್ಲಿ 9 ದಿನ ನಾವು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾಲ್ಗೊಂಡ್ವಿ. ಯಾಕಂದ್ರೆ ಇಂಥ ಜಾತ್ರೆ ನಾವು ಜೀವನದಾಗ ಇನ್ನೊಮ್ಮೆ ನೋಡ್ತೀವೋ ನೋಡಲ್ವೋ ಅಂತ ಜಾತ್ರೆ ನಾವು ಇವತ್ತು ಕಣ್ಣಾರೆ ಕಂಡೇವು ಅಂತ ನಾವೇ ಇವತ್ತು ಒಂದು ಅದೃಷ್ಟವಂತರು ಅಂತ ನಾವು ಅನ್ಕೊಂತೀವಿ. ಯಾಕಂದ್ರೆ 9 ದಿನ ಪ್ರತಿ ದಿನಾನು ಒಂದೊಂದು ಕಾರ್ಯಕ್ರಮಗಳೊಂದಿಗೆ ಪ್ರತಿದಿನ ಜನರಿಗೆ ಊಟದಿಂದ ಪ್ರಸ್ತಾವ ಮಾಡ್ಕೊಂಡು ಊಟ ಮಾಡೋದ್ರಿಂದ ಪ್ರತಿಯೊಬ್ಬರಿಗೆ ಯಾವುದೇ ಕೊರತೆ ಆಗ್ಲಾರ್ದಂತ ಜಾತ್ರೆ ಇದು. ಮತ್ತೆ ಹರಿ ಜಾತ್ರೋತ್ಸವ ಒಳಗೆ ಎಲ್ಲರೂ
ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು. ಒಕ್ಕಲ್ಗೆರೆ ಓಣಿಯವರಾತು, ನಮ್ಮ ಗದಗ ಕಿಲಾ ನರಗರಡಿ ಸುಣ್ಗಾರ್ ಓಣಿಯವರಾತು, ಪ್ರತಿಯೊಂದು ಜನ ಗದಗಿನ ಜನತೆ ಕೂಡ ತುಂಬಾ ಉತ್ಸಾಹದಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಇಲ್ಲಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಸಿಕೊಟ್ರು. ಆಮೇಲೆ ಪ್ರತಿದಿನ ನಾವು ಸೇವೆ ಮಾಡೋ ಎಲ್ಲಾ ಹೆಣ್ಮಕ್ಳು ಕೂಡ ಒಂದು ಒಗ್ಗಟ್ಟಿನಿಂದ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಅಲ್ಲಿ ತವ್ರ ಮನೆ ಹತ್ರ ಹೋಗಿ ನಾವು ಸೇವೆ ಮಾಡಿದ್ವಿ. ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಸೇವೆ ಮಾಡ್ಕೊಂಡ್ರಿ. ಎಲ್ಲ ಹೆಣ್ಮಕ್ಳು ಒಗ್ಗಟ್ಟಾಗಿ 25 ಜನ 50 ಜನ ಗ್ರೂಪ್ ಮಾಡ್ಕೊಂಡು ಬಂದು ಎಲ್ಲರೂ ಕೂಡ ಸೇವೆ ಮಾಡಿದ್ರು. ಮತ್ತೆ ಇಲ್ಲಿ ಇವತ್ತಿನ ದಿವಸ ಒಂದು ಬೆಳಗ್ಗೆ 8 ಗಂಟೆಯಿಂದ 12:30 ತನಕ ಒಂದು ಚಂಡಿಕಾ ಹೋಮವನ್ನು ಮಾಡಿದ್ರು. ಈ ಹೋಮದಲ್ಲಿ ಎಲ್ಲರೂ ಪಾಲ್ಗೊಂಡು ಮುತ್ತೈದರು ಗುಡಿ ತುಂಬೋದು, ಆಮೇಲೆ ದೇವತೆಯರ ಮುತ್ತೈದರಿಗೆ ಇಟ್ಟು ದೇವತೆಯರಿಗೆಲ್ಲ ಸಿರಿ ಪ್ರಸಾದ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಇವತ್ತಿನ ಜಾತ್ರೆ ನಡೆಸಿಕೊಟ್ರು. ಮಹಾಪ್ರಸಾದ ಮಹಾ ಅನ್ನ ಸಂತರ್ಪಣೆ ಇವತ್ತು ನಡೆಸಿಕೊಟ್ಟು ಇಲ್ಲಿನ ಜಾತ್ರೆಗೆ ಎಲ್ಲರೂ ಯಶಸ್ವಿಯಾಗಿ ಕೈ ಜೋಡಿಸಿ ಎಲ್ಲರೂ ಕೂಡ ನಮ್ಮ ಸೇವೆಯನ್ನು ನೀಡಿದರು. ಹೀಗಾಗಿ ನಮ್ಮ ಈ ಒಂದು ಜನಶ್ರೀ ಇದ್ರ ಕೂಡ ನಾವು ಮಹಿಳಾ ಮಂಡಳಿಯಿಂದ, ನಮ್ಮ ದ್ಯಾಮವ್ವ ದುರ್ಗವ್ವ ಮಹಿಳಾ ಮಂಡಳಿ ಕಮಿಟಿಯಿಂದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಗದಗಿನ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಇದು 12 ವರ್ಷಕ್ಕೊಮ್ಮೆ ದ್ಯಾಮವ್ವ ದುರ್ಗಮ್ಮ ಜಾತ್ರೆ ನಡೆಯುವಂಥದ್ದು. ಇವಾಗ ಕರೋನಾ ಟೈಮಲ್ಲಿ 18 ವರ್ಷಕ್ಕೆ ನಡೆದಿದೆ. ಇವಾಗ ನಾವು ಇದನ್ನ ಹಾಕ್ಬಿಟ್ಟು ಅಂಕಿ ಹಾಕ್ಬಿಟ್ಟು 18ನೇ ತಾರೀಕಿನಿಂದ ನಾವು ಅಂಕಿ ಹಾಕಿದ್ವಿ. ಅದನ್ನ 18ನೇ ತಾರೀಕು ತನ ಅಂದ್ರೆ ಅಲ್ಲಿ ಕಟ್ಟಿ ಇದೆ ದ್ಯಾಮವ್ವ ದುರ್ಗವ್ವಂದು. ಅಲ್ಲೇ ಎಲ್ಲ ನಾವು 18ನೇ ತಾರೀಕಿನಿಂದ ಅಂಕಿ ಹಾಕೊಂಡ್ಬಿಟ್ಟು ಅಲ್ಲೇ ಎಲ್ಲ ಅನ್ನ ಸಂತರ್ಪಣೆ, ಆಮೇಲೆ ಅವ್ರವ್ರು ಒಂದೊಂದು ಸಂಸ್ಕೃತ ಕಾರ್ಯಕ್ರಮ ಸಂಜೆ ಎಲ್ಲ ಮಾಡ್ಕೊಂತ ಇದ್ರು. ಇವಾಗಿಲ್ಲ ನಮ್ಮ ಇದಕ್ಕ ಗಂಡನ ಮನೆಗೆ ಬಂದಿದ್ದಾಳೆ 26ನೇ ತಾರೀಕಿಗೆ. ಎಲ್ಲ ಓಣಿ ಎಲ್ಲ ಇದನ್ನ ಜಾತ್ರೆ ಭಂಡಾರ ಎಲ್ಲ ಜಾತ್ರೆ ಮಾಡ್ಕೊಂಡು ಬಂದು ಇಲ್ಲಿ ಬಂದು 26ನೇ ತಾರೀಕಿಗೆ ಬಂದು ಎಲ್ಲ ಅಮ್ಮನ್ಗೆ ಉಡಿ ತುಂಬಿದ್ವಿ. ಆಮೇಲೆ ನಿನ್ನೆ ಉಡಿ ಅಂದ್ರೆ ಎಲ್ಲಾರು ಜನತೆ ಬಂದು ನಿನ್ನೆ ಉಡಿ ತುಂಬಿತು. ಇವತ್ತೇನೈತಿ ಮಹಾಚಂಡಿಕಾ ಇದು ಇತ್ತು, ಹೋಮ ಇತ್ತು. ಇವಾಗ ಅನ್ನಸಂತರ್ಪಣೆ ಇತ್ತು. ಇವಾಗ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇದು ಏನೋ ಮುತ್ತೈದೆಯರಿಗೆಲ್ಲ ಉಡಿ ತುಂಬುದು, ಆಮೇಲೆ ಇಡೀ ಗದಗ ಬೆಟಗೇರಿ ಎಲ್ಲ ಹೆಣ್ಮಕ್ಳನ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೆಲ್ಲ ಈ ತರ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಅವ್ರನ್ನ ಇದು ಮಾಡ್ಬೇಕು, ತಾಯಿ ದರ್ಶನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲರಿಗೂ ಇದು ಮಾಡಿದ್ರು. ಆಮ್ಯಾಗ ತಿರ್ಗಾ ಏನೈತಿ ಅವ್ರಿಗೆ ಹಸಿರು ಬಳಿ ಕೆಂಪು ಬಳಿ ಉಡಿಸ್ಬಿಟ್ಟು ಹೆಣ್ಮಕ್ಳಿಗೆ ಉಡಕ್ಕಿ ಹಾಕುದು ಅದೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಇವಾಗೆಲ್ಲ ಊಟ ಅಂತರ್ಪಣೆ ಮುಗೀತು. ಇವಾಗ ಸಂಜೆ ಹೊತ್ತು ಸಂಸ್ಕೃತ ಕಾರ್ಯಕ್ರಮ ಇದೆ. ಎಲ್ಲ ಜನತೆಗೂ ನಮ್ಮ ಪರವಾಗಿ, ನಮ್ಮ ಓಣಿ ಪರವಾಗಿ ಧನ್ಯವಾದ ಹೇಳ್ತೀನಿ. ಇದು ದ್ಯಾಮವ್ವ ದುರ್ಗವ್ವ ಒಂದು 12 ವರ್ಷಕ್ಕೊಮ್ಮೆ ಜಾತ್ರೆ ಆಗೋದ್ರಿ. 12 ವರ್ಷಕ್ಕೊಮ್ಮೆ ಜಾತ್ರೆ ಆಗೈತಿ. ಈ ವರ್ಷ 18 ವರ್ಷಕ್ಕೆ ಜಾತ್ರೆ ಆಗೈತ್ರಿ ದ್ಯಾಮವ್ವ ದುರ್ಗವ್ವಂದು. ಅಲ್ಲಿ ತವ್ರ ಮನೆ ಒಳಗನು ವಿಜೃಂಭಣೆಯಿಂದಾನು ಜಾತ್ರೆ ಚಲೋ ಹೊತ್ತಾಗಿ ಮಾಡಿದ್ರಿ. ಅಲ್ಲಿಂದ ಈಗ ಮೊನ್ನೆ 26ಕ್ಕೆ ಇಲ್ಲಿ ಕಿಲಾವಣಿಗೆ ಭಂಡಾರ ಜಾತ್ರೆ ಮಾಡಿದ್ರು. ಅಲ್ಲಿಂದ ಇಲ್ಲಿ ಕಿಲಾವಣಿಗೆ ಕರ್ಕೊಂಡ್ ಬಂದೇವ್ರಿ. ಇಲ್ಲಿ ಇವತ್ತು ಚಂಡಿ ಹೋಮ ಎಲ್ಲ ಹೋಮ ಅದೆಲ್ಲ ಹಾಕಿದ್ದಾರೆ. ಚಂಡಿ ಹೋಮ ಅಂದ್ರೆ ದ್ಯಾಮವ್ವ ದುರ್ಗವ್ವಗ ಜೀವ ತುಂಬುವುದು ಚಂಡಿ ಹೋಮ ಹಾಕಿದ್ರು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ದ್ಯಾಮವ್ವ ದುರ್ಗವ್ವ ದಯದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಚಂಡಿ ಹೋಮ ಮಾಡಿದ್ದಾರೆ. ಇಲ್ಲಿ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಅನ್ನ ಪ್ರಸಾದ ಇಟ್ಟಿದ್ದಾರೆ. ಎಲ್ಲರಿಗೂ ಎಲ್ಲರಿಗೂ ಚೆನ್ನಾಗಿ ಆಗೈತಿ, ಎಲ್ರಿಗೂ ಒಳ್ಳೇದಾಗಿತ್ರಿ. ಈ ಜಾತ್ರೆ ಚಲೋ 18 ವರ್ಷಕ್ಕೆ ಜಾತ್ರೆ ಆಗ್ಯದಲ್ವಾ, ಎಲ್ರಿಗೂ ಚಲೋ ಆಗೈತಿ ಜಾತ್ರೆಯಿಂದ. ಎಲ್ಲರಿಗೂ ಬಹಳ ಖುಷಿ ಆಗೈತಿ ಜಾತ್ರೆಗೆ. ಇಷ್ಟು ವರ್ಷ ಇಷ್ಟು ಚೆನ್ನಾಗಿರ್ಲಿಲ್ಲ, ಈ ವರ್ಷ ಬಹಳ ಚೆನ್ನಾಗೈತಿ ಜಾತ್ರೆ. ಎಲ್ಲರಿಗೂ ಸಂತೋಷವಾಗೈತಿ. ನಮ್ಮ ಊರಿನ ಗ್ರಾಮ ದೇವತೆಯಾದ ದ್ಯಾಮವ್ವ ದುರ್ಗಮ್ಮ ಅವರ ಜಾತ್ರೆ ಭಾರಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈಗ ಅವರು 9 ದಿನಗಳ ತವರು ಮನೆಯಲ್ಲಿ ಇದ್ದು ಬಂದು ಇವತ್ತು ಇಲ್ಲೇ ನಮ್ಮ ಕಿಲ್ಲಾ ಓಣಿಯಲ್ಲಿ ಚಂಡಿಕಾ ಹೋಮ ಮಾಡಿ ಭಾರಿ ವಿಜೃಂಭಣೆಯಿಂದ ಜಾತ್ರೆ ಮಾಡುತ್ತಿದ್ದಾರೆ. ಭಂಡಾರ ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ಆಯಿತು ಅಂದರೆ ಅದು ನೋಡಲಿಕ್ಕೆ 2 ಕಣ್ಣು ಸಾಲುತ್ತಿಲ್ಲ. ಮತ್ತು ಈ ದೇವಿಯ ಜಾತ್ರೆ ಭಾರಿ ವಿಜೃಂಭಣೆಯಿಂದ ಆಯಿತು. ತವರು ಮನೆಯವರು ಇಂತ ಚಂದ ಮಾಡಿದ್ರಂದ್ರೆ ಅಂತ ಚಂದ ಮಾಡಿದ್ರು. ಇವತ್ತು ಇಲ್ಲೇ ಗಂಡನ ಮನೆಯವರು ಭಾರಿ ಚಂದ ಮಾಡುತ್ತಿದ್ದಾರೆ. ಮತ್ತು ಇವತ್ತು ಚಂಡಿಕಾ ಹೋಮ ಇದೆ, ಮಹಾಪ್ರಸ್ಥ ಇದೆ. ಇವತ್ತು ಕೊನೆಯ ದಿನ, ಜಾತ್ರೆ ಕೊನೆಯ ದಿನ. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದೆ. ಗ್ರಾಮ ದೇವತೆಯರಾದ ದ್ಯಾಮವ್ವ ದುರ್ಗಮ್ಮ ಅವರ ನಮಸ್ಕಾರಗಳು. ನಾವು ದ್ಯಾಮವ್ವ ದುರ್ಗಮ್ಮ ಜಾತ್ರೆ 18 ವರ್ಷದ ಆಯ್ತು ಇವಾಗ ಮಾಡ್ತಾ ಇದೀವಿ. ತೋರ್ ಮನೆಯಲ್ಲಿ 9 ದಿನ ಕುಂತು ಅವಳು ಚೆನ್ನಾಗಿ ವಿಜೃಂಭಣೆಯಿಂದ ನಾವು ಮೆರವಣಿಗೆಯಾಗಿ ಕರೆದುಕೊಂಡು ಬಂದಿದ್ದೇವೆ. ಹಾಗೂ ನಾವು ಗಂಡನ ಮನೆಯವರು ಏನು ಕಡಿಮೆ ಇಲ್ಲ, ನಾವು ಅವಳಿಗೆ ಕೂಡಿಸಿ ಆಮೇಲೆ ಚಂಡಿ ಹೋಮ ಅದೆಲ್ಲ ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ಚಂಡಿ ಹೋಮ
ಪೂಜಾ, ಆಮೇಲೆ ಮುತ್ತೈದ್ರು, ಜೋಗಮ್ಮ ಅವರಿಗೆ ಬಾಲ ಮುತ್ತೈದ್ರು ಇವೆಲ್ಲ ಕೂರಿಸಿಕೊಂಡು ಪೂಜೆ ಮಾಡಿದ್ದೀವಿ. ಹಾಗೂ ದೇವರ ಪ್ರಸಾದ ಕೂಡ ಇಟ್ಟಿದ್ದೀವಿ. ಇವತ್ತು ಪ್ರಸ್ತಾವ ಮಾಡಿದ್ದೀವಿ. ಬಹಳ ಚೆನ್ನಾಗಿ ಆಗ್ತಾ ಇದೆ. ಮುತ್ತೈದ್ರು ಎಲ್ಲರೂ ಕೂಡಿದ್ದೀವಿ. ಅಷ್ಟು ಚೆನ್ನಾಗಿ ನಾವು ಹಬ್ಬವನ್ನು ಮಾಡ್ತಾ ಇದ್ದೀವಿ. ಇವತ್ತು ಹಬ್ಬಕ್ಕಿಂತ ಜಾಸ್ತಿ ನಮಗೆ ಖುಷಿ ಆಗ್ಬಿಟ್ಟಿದೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ರೂಪಾ ಸುತ್ರಾವೆ.